ಇಲ್ಲಿ ಚರಿತ್ರೆ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ. ಇಲ್ಲಿ ನಾವು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬ್ರಾಹ್ಮಣರನ್ನು ಮಯೂರವರ್ಮ ಕರ್ಕೊಂಡು ಬಂದ ಅಂತ ಹೇಳ್ತಾರೆ. ಅಲ್ಲಿ ಬೌದ್ಧ ಧರ್ಮ ಹೇಳ್ತದೆ. ಬಣ್ಣದ ಮಿಶ್ರನೊಂದಿಗೆ ವಾದ ಮಾಡಿದರೂ ಕೂಡ ಅಲ್ಲಿ ಬೌದ್ಧ ಧರ್ಮದ ಅವನತಿಯ ಕಾಣುವುದೇ ಅದರ ಉದ್ದೇಶ ಆಗಿತ್ತು ಅಂತ ನಮಗೆ ಗೊತ್ತಾಗ್ತದೆ. ಆದರೆ ಇಲ್ಲಿ ವೈದಿಕ ಧರ್ಮದ ದಾಳಿ ನಡೆದಿದೆ. ಬೌದ್ಧರ ಮೇಲೆ ವೈದಿಕ ಧರ್ಮದ ದಾಳಿ ಇಲ್ಲಿ ನಡೆದಿದೆ ಅನ್ನುವುದಕ್ಕೆ ನಮಗೆ ಇಲ್ಲಿ ಹೈಗುಂದ ಸಾಕ್ಷಿ. ಆಮೇಲೆ ಹೈಗುಂದ ಅನ್ನೋ ಒಂದು ಇದನ್ನು ನೀವು ನೋಡಿ. ಹೈಗುಂದ ಅಂದರೆ ಹವ್ಯಕರ ಗುಂದ, ಹೈಗುಂದ ಅಂತ ಹೇಳ್ತಾರೆ. ಹವ್ಯಕರ ಗುಂದ ಹೇಗೆ ಬಂತು? 10ನೇ ಶತಮಾನದ ಒಂದು ಪಯಗುಂದಬ್ಬೆಯ ಶಾಸನ ಇದೆ. 10ನೇ ಶತಮಾನದ ಪಯಗುಂದಬ್ಬೆ. ಆ ಶಾಸನದಲ್ಲಿ ಏನು ಹೇಳಲ್ಪಟ್ಟಿದೆ ಅಂದರೆ, ಪಯಗುಂದಬ್ಬೆಯ ಭಕ್ತ ಬೇಡರಾಯ ಬ್ರಾಹ್ಮಣರನ್ನು ಕರೆತಂದು ಇಲ್ಲಿ ನೆಲೆಗೊಳಿಸಿ ಮತ್ತೆ ಅವರು ಮೊದಲ ಯಜ್ಞ ಮಾಡುವುದಕ್ಕೆ ಸಹಾಯವನ್ನು ನೀಡಿದ ಅಂತ ಆ ಶಾಸನದಲ್ಲಿ ದಿನದ ಕಾಲದಲ್ಲಿ ಇಲ್ಲಿ ಬೇಡರಾಜ ನಮ್ಮ ಎನ್.ಆರ್. ನಾಯಕರು ಇದನ್ನು ಡಿಸ್ಕಷನ್ ಮಾಡಿದ್ದಾರೆ. ಇಲ್ಲಿ ನಿಜವಾಗಿ ಬೇಡರಾಜ ಹಳೆ ಪೈಕರಾಜನೇ ಆಗಿರಬೇಕು. ಆತ ಈ ನಮ್ಮ ಕದಂಬ ವಂಶದವನು ಕೂಡ ಆಗಿರಬಹುದು. ಆಮೇಲೆ ಅಲ್ಲಿ ನೀವು ಹೈಗುಂದವನ್ನು ನೋಡಿದ್ರಿಂದ ಅದು ಪ್ರಥಮವಾದಂಥ ನಡುಗಟ್ಟು. ಅಂದರೆ ಅಲ್ಲಿ ಬ್ರಾಹ್ಮಣರ ಹೊರತಾಗಿ ಬೇರೆ ಹಂದಿರಾದರೂ ಬೇರೆಯಾದರೂ ಹೋಗುವಾಗ ಆ ರೀತಿಯಾಗಿ ನದಿಯನ್ನು ಬಗೆದು ಅದನ್ನು ಪ್ರತ್ಯೇಕಗೊಳಿಸಿದ್ದಾರೆ. ಆಮೇಲೆ ಇನ್ನೊಂದು ಹೈಗುಂದ ಇದೆಯಲ್ಲ, ಅದು ಮೂಲತಃ ಅದು ಪಯಕರ ಗುಂಡ ಆಗಿರುತ್ತೆ. ಪಯಗುಂದಬ್ಬೆ ಅಂತ ಬರ್ತದಲ್ಲ, ಪಯಗುಂದಬ್ಬೆ ಅದು ಪೈಕರ ಗುಂದವೇ ಆಗಿರಬೇಕು. ಅಂದರೆ ಮೂಲತಃ ನಾಮಧಾರಿಗಳು ಕರೀತೇವೆ. ಆ ಕಾಲದಲ್ಲಿ ಪೈಕರು ಅಲ್ಲಿ ನೆಲೆಗೊಂಡಿದ್ದರು. ಇಡೀ ನೀವು ನಮ್ಮ ಶರಾವತಿಯ ಕಣಿವೆ ಅಂತ ನೋಡಿ, ಅಲ್ಲೆಲ್ಲ ಆಚೆ ಈಚೆ ಎಲ್ಲ ಎರಡ ಕಡೆಯಲ್ಲಿ ನಿಬಿಡವಾಗಿರ್ತಕ್ಕಂಥವು ನಾಮಧಾರಿಗಳು ಹಳೆ ಪೈಕರ ಇದ್ದರು. ಅಂದರೆ ಮೂಲತಃ ಸಾವಿರಾರು ವರ್ಷಗಳಿಂದ ಇದು ನೆಲೆಗೊಂಡು ಈ ಜನಾಂಗ. ಹಾಗೆ ಹೈಗುಂದದ ಚರಿತ್ರೆ ಆ ರೀತಿ ಆದರೆ ಅದನ್ನು ತಿಳಿಸಲಾಗಿದೆ. ಭಯಗುಂದ ಅದು ಆಗಿ ಅದೆಲ್ಲ ಎಲ್ಲಿ ಹೋದರೂ ಕೂಡ ಅವರೇ. ಆಮೇಲೆ ಶಂಕರಾಚಾರ್ಯರ ಕಾಲದಲ್ಲಿ ದೊಡ್ಡ ಒಂದು ಬದಲಾವಣೆ ಆಗಿದೆ. ವೈದಿಕ ಧರ್ಮ ಒಂದು ಬೌದ್ಧರನ್ನು ಬೇಕಾದಾಗಿ ಮತಾಂತರ ಮಾಡಿದರೆ ಇವಾದಂಥ ಚರಿತ್ರೆ ನಾವು ಏನು ಚರಿತ್ರೆ ಕಾಣ್ತಾ ಇದ್ದೇವೆ ಅದರ ಹಿಂದೆ ಏನಾದರೂ ಇದೆ. ನಾವು ನಮ್ಮ ನಿಜವಾದ ಚರಿತ್ರೆಯನ್ನು ತಿಳಿದುಕೊಳ್ಳಬೇಕಾಗಿದೆ. ಆ ದಿಶೆಯಲ್ಲಿ ನಾವೆಲ್ಲ ಅಧ್ಯಯನ ಮಾಡಬೇಕು. ಯಾಕೆ ಸುಮ್ಮನೆ ಇದ್ದರೆ ಆಗೋದಿಲ್ಲ. ಸುಮ್ಮನೆ ನಾನು ಇದನ್ನು ತಿಳ್ಕೊಳ್ಳುವುದಕ್ಕಾಗಿ ಸಾಕಷ್ಟು 10 ವರ್ಷಗಳಿಂದ ಎಲ್ಲಿಯೂ ನಮಗೆ ಆಧಾರ ಸಿಗ್ತದೆ. ಎಷ್ಟು ಪುಸ್ತಕಗಳನ್ನು ಅದನ್ನೆಲ್ಲ ಆಧಾರಗಳನ್ನು ಸಿಕ್ಕಿದಷ್ಟನ್ನು ದಾಖಲೆ ಸುಮ್ಮನೆ ಬಾಯಿಗಾಗಿ ಹೇಳ್ತಾ ಇದ್ದದ್ದಲ್ಲ. ಈಗ ಪುಸ್ತಕಗಳು ಬರ್ತದೆ. ಇನ್ನು ಸ್ವಲ್ಪ ಜಾಗೃತಿಕವಾಗಿ ಸ್ವಲ್ಪ